ಮೈಸೂರಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಬೇಸ್ಬಾಲ್ ಟೂರ್ನಮೆಂಟ್ ಆಯೋಜಿಸಲಾಗಿದ್ದು 3 ದಿನಗಳ ಕಾಲ ನಡೆಯಲಿರುವ ಬೇಸ್ಬಾಲ್ ಟೂರ್ನಮೆಂಟ್ನಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಬೇಸ್ಬಾಲ್ ಕ್ರೀಡಾಪಟುಗಳು ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. ಮೈಸೂರು ಡಿಸ್ಟ್ರಿಕ್ಟ್ ಬೇಸ್ಬಾಲ್ ಅಸೋಸಿಯೇಷನ್ ವತಿಯಿಂದ ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಬೇಸ್ಬಾಲ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ. 3 ದಿನಗಳ ಕಾಲ ಬೇಸ್ಬಾಲ್ ಟೂರ್ನಮೆಂಟ್ ನಡೆಯಲಿದ್ದು ಬೆಂಗಳೂರು, ಮಂಗಳೂರು, ಮೈಸೂರು, ಬೆಳಗಾವಿ ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಿಂದ ಆಟಗಾರರನ್ನ ಆಯ್ಕೆ ಮಾಡಿ IPL ಮಾದರಿಯಲ್ಲಿ ಬಿಡ್ಡಿಂಗ್ ಮಾಡಿ 6 ತಂಡಗಳಾಗಿ ವಿಂಗಡಿಸಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ಪುರುಷರಲ್ಲದೆ 3 ಮಹಿಳಾ ತಂಡಗಳನ್ನು ಆಯ್ಕೆ ಮಾಡಲಾಗಿದ್ದು 3 ದಿನಗಳ ಕಾಲ ನಡೆಯುವ ಈ ಕ್ರೀಡಾಕೂಟಕ್ಕೆ ಇಂದು ಮೈಸೂರಿನ ಮಹಾರಾಜ ಗ್ರೌಂಡ್ಸ್ನಲ್ಲಿ ಚಾಲನೆ ಸಿಕ್ಕಿದೆ. ಇನ್ನು ಪಂದ್ಯಾವಳಿಗಳ ಕುರಿತಾಗಿ ಮಹಾಜನ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಭಾಸ್ಕರ್ HN ಮಾತನಾಡಿ, ಲೀಗ್ ಮಾದರಿಯಲ್ಲಿ ಆಯೋಜಿಸಿರುವ ಈ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿದ್ದು ಮೈಸೂರಿನಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದೆ ಎಂದರು. ಗುಡ್ ಮಾರ್ನಿಂಗ್. ನನ್ನ ಹೆಸರು ಡಾಕ್ಟರ್ ಭಾಸ್ಕರ್ HN ಅಂತ, ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, ಮಹಾಜನ ಕಾಲೇಜು. ಮೈಸೂರು ಡಿಸ್ಟ್ರಿಕ್ಟ್ ಬೇಸ್ಬಾಲ್ ಅಸೋಸಿಯೇಷನ್ ವತಿಯಿಂದ ಇದು ಮೊದಲನೇ ಬಾರಿಗೆ ಬೇಸ್ಬಾಲ್ ಟೂರ್ನಮೆಂಟ್ನ ಆಯೋಜಿಸಲಾಗ್ತಾಯಿದೆ. ಇದು ಸರಿಸುಮಾರು 3 ದಿನಗಳ ಕಾಲ ಟೂರ್ನಮೆಂಟ್ ನಡೀತಿದೆ. ಇದನ್ನು ನಮ್ಮ ತಿಜು ಜೋಸೆಫ್ ಅವರು ಭಾಳ ಉತ್ಸುಕತೆಯಿಂದ ಈ ಒಂದು ಟೂರ್ನಮೆಂಟ್ನ ತಗೊಂಡು ಭಾಳ ಯಶಸ್ವಿಯಾಗಿ ಟೂರ್ನಮೆಂಟ್ನ ಮಾಡಬೇಕು ಅಂತ ಮೈಸೂರಿನಲ್ಲಿ ಆಲೋಚನೆ ಮಾಡಿದಾಗ ಇದಕ್ಕೆ ನಾವು ತುಂಬ ಕಡೆ ಸ್ಪಾನ್ಸರ್ನ ಕೇಳಿದಾಗ ನಮ್ಮ ಲೋಕೇಶ್ ಅವರು ಒಂದು ಒಳ್ಳೆಯ ಮನಸ್ಸಿನಿಂದ ಒಂದು ಈ ಟೂರ್ನಮೆಂಟ್ನ ಮಾಡಿ ಅಂತ ನಮಗೆ ಸಹಕಾರ ನೀಡಿದರು. ಹಾಗಾಗಿ ಈ ಟೂರ್ನಮೆಂಟ್ನ ಭಾಳ ಯಶಸ್ವಿಯಾಗಿ ಬೆಂಗಳೂರು, ಮಂಗಳೂರು, ಮೈಸೂರು ಮತ್ತು ಬೆಳಗಾಂ ಹೀಗೆ ಕರ್ನಾಟಕದ ಮೂಲೆಗಳಿಂದ ಪ್ಲೇಯರ್ಗಳನ್ನ ರಿಜಿಸ್ಟರ್ ಮಾಡಿ IPL ಮಾದರಿಯಲ್ಲಿ ನಾವು ಇದನ್ನು ಬಿಡ್ಡಿಂಗ್ನ ಮಾಡಿ ಪ್ಲೇಯರ್ಗಳನ್ನ 6 ತಂಡಗಳಾಗಿ ವಿಂಗಡಣೆ ಮಾಡಿ ಇದನ್ನು ಲೀಗ್ ಮಾದರಿಯಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಹಾಗೆ ಇದು ಬರೀ ಕೇವಲ ಬಾಯ್ಸ್ ಮಾತ್ರ ಅಲ್ಲ, ಈವನ್ ಗರ್ಲ್ಸ್ಗೂ ಕೂಡ ನಾವು 3 ಟೀಮ್ನ ಆಯ್ಕೆ ಮಾಡಿ ಅವ್ರಿಗೂ ಕೂಡ ಲೀಗ್ ಮಾದರಿಯಲ್ಲಿ ಟೂರ್ನಮೆಂಟ್ನ ಆಡಿಸಿ ಒಂದು ಈ ಟೂರ್ನಮೆಂಟ್ನ ಯಶಸ್ವಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದು ಜಿಲ್ಲೆಗಳ ತಂಡಗಳಲ್ಲ. ಈಗ IPL ಮಾದರಿನಲ್ಲಿ ಈಗ ಬೆಂಗಳೂರು RCB, ಚೆನ್ನೈ ಸೂಪರ್ ಕಿಂಗ್ಸ್ ಅದೇ ರೀತಿ ಇದು 6 ತಂಡಗಳಿಗೆ 6 ಫ್ರಾಂಚೈಸಿಗಳನ್ನ ನಾವು ಆಯೋಜನೆ ಮಾಡಿಕೊಂಡು 6 ತಂಡಗಳು ಕರ್ನಾಟಕದ ಮೂಲೆ ಬೆಂಗಳೂರು, ಮೈಸೂರು, ಮಂಗಳೂರು, ಕೊಡಗು ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಬಂದು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೇಸ್ಬಾಲ್ ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಆಯೋಜನೆ ಆಗ್ತಾ ಇರೋದು. ನಂತರ ಶ್ರೀಜು ಜೋಸೆಫ್ ಮಾತನಾಡಿ, ಮೈಸೂರಿನಲ್ಲಿ ಬೇಸ್ಬಾಲ್ ಬೆಳೆಸಬೇಕು ಎಂಬ ಉದ್ದೇಶದಿಂದ ನಾವು 5-6 ಜನ ಹುಡುಗರು ಆಸಕ್ತಿ ವಹಿಸಿ ಈ ಟೂರ್ನಮೆಂಟ್ ಆಯೋಜಿಸಿದ್ದೇವೆ ಎಂದರು. ನಮಸ್ತೆ, ನನ್ನ ಹೆಸರು ತಿಜು ಜೋಸೆಫ್ ಅಂತ. ನಾವು ಬಂದು ಒಂದು 5 ಜನ ಹುಡುಗರು ಬೇಸ್ಬಾಲ್ ಇಂಟ್ರೆಸ್ಟ್ ತೊಗೊಂಡು ನಮ್ಮ ಮೈಸೂರಲ್ಲೂ ಬೇಸ್ಬಾಲ್ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಇನಿಷಿಯೇಟಿವ್ ತೊಗೊಂಡು ಒಂದು IPL ಫಾರ್ಮ್ಯಾಟಲ್ಲಿ ಮೈಸೂರು ಬೇಸ್ಬಾಲ್ ಪ್ರೀಮಿಯರ್ ಲೀಗನ್ನು ಮಾಡ್ತಾಯಿದ್ವಿ. ಇದು ಬಂದು ಫಸ್ಟ್ ಎಡಿಷನ್ ಮೈಸೂರಲ್ಲಿ. ನಮ್ಮ ಮೈನ್ ಇಂಟೆನ್ಷನ್ ಬಂದು ಈ ಗೇಮ್ ಬೆಳಿಬೇಕು. ಲೈಕ್ ಕ್ರಿಕೆಟಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ ಬಂದು ಇಟ್ಸ್ ಕ್ರಿಕೆಟ್ ಪ್ಲೇಯಿಂಗ್ ನೇಷನ್ ಆಗಿದೆ. ಈ ಬೇಸ್ಬಾಲಲ್ಲಿ ಆದಷ್ಟು ಹುಡುಗರಿಗೆ ತುಂಬ ಆಪರ್ಚುನಿಟೀಸ್ ಇದೆ. ಲೈಕ್ ನ್ಯಾಷನಲ್ಸ್ ಆಡಲಿಕ್ಕೆ, ಇಂಟರ್ನ್ಯಾಷನಲ್ ಆಡಲಿಕ್ಕೆ ತುಂಬ ಆಪರ್ಚುನಿಟೀಸ್ ಇದೆ. ಅದನ್ನ ನಮ್ಮ ಮೈಸೂರು ಹುಡುಗರಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಡ್ಲಿಕ್ಕೋಸ್ಕರ ಈ ಟೂರ್ನಮೆಂಟ್ ಆಯೋಜಿಸಿದ್ವಿ. ಈ ಟೂರ್ನಮೆಂಟ್ ಫಾರ್ಮ್ಯಾಟ್ ಬಂದು ಲೈಕ್ ಆಲ್ ಓವರ್ ಕರ್ನಾಟಕದಿಂದ ಪ್ಲೇಸ್ನೆಲ್ಲ ರಿಜಿಸ್ಟರ್ ಮಾಡಿಸಿ IPL ಫಾರ್ಮ್ಯಾಟಲ್ಲೇ ಆಕ್ಷನ್ ಕೂಡ ಮಾಡಿ ಹುಡುಗರದು 6 ಟೀಮು ಮತ್ತು ಹುಡುಗಿರದು 3 ಟೀಮ್ ಅಂತ ಆಕ್ಷನ್ನ ಕ್ರಿಯೇಟ್ ಮಾಡಿ ಈ ಟೂರ್ನಮೆಂಟ್ನ ನಡೆಸ್ತಾ ಇದ್ದೀವಿ. ಈ ಟೂರ್ನಮೆಂಟ್ ಬಂದು 3 ದಿನ ಇರುತ್ತೆ. ಮಾರ್ಚ್ 21, 22 ಆ್ಯಂಡ್ 23 ಮಹಾರಾಜ ಕ್ರಿಕೆಟ್ ಗ್ರೌಂಡಲ್ಲಿ ಮಾಡ್ತಾಯಿದ್ವಿ. ಇದಕ್ಕೆ ಕಂಪ್ಲೀಟ್ ಸಪೋರ್ಟ್ ಬಂದು ನಮ್ಮ ಮೈಸೂರು ಯೂನಿವರ್ಸಿಟಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರು ಕಂಪ್ಲೀಟ್ ಸಪೋರ್ಟನ್ನು ಕೊಟ್ಟು ನಮಗೆ ಸ್ಪಾನ್ಸರ್ಶಿಪ್ ಆಗಿ ನಮ್ಮ ಲೋಕೇಶ್ ಸರ್ ಅವರು, ಹಾಗೆ SBR ಕಾಲೇಜ್, ಮಹಾಜನಾಸ್ ಕಾಲೇಜ್ ಅವರು ನಮಗೆ ಆಕ್ಷನ್ಗೆ ಅಂತ ಹಾಲ್ಸ್ ಎಲ್ಲ ಕೊಟ್ಟು ಈ ಥರ ಸಪೋರ್ಟಿವ್ ಆಗಿ ತುಂಬ ಜನ ಬೆನ್ನೆಲುವಾಗಿ ನಿಂತಿದ್ದಾರೆ. ಇವರ ಸಪೋರ್ಟಿಂದಾಗಿ ನಾವು ಈ ಗೇಮ್ನ ಆದಷ್ಟು ಮುಂದೆ ತೊಗೊಂಡು ಹೋಗಬೇಕು ಅಂತ ಇದನ್ನ ಇನಿಷಿಯೇಟಿವ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಇದು ಬಂದು ಫಸ್ಟ್ ಎಡಿಷನ್.
ಕಾಂಪಿಟೇಷನ್. ಸೊ ಈ ಥರ ಕನ್ಸಿಟಿಗಾಗಿ ಕಮಿಂಗ್ ಇಯರ್ಸಲ್ಲಿ ಕೂಡ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇದು ಹೋಗ್ತಾ ನೆಕ್ಸ್ಟ್ ಆಲ್ ಇಂಡಿಯಾ ಕೂಡ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇದು ಬಂದು ಜಸ್ಟ್ ಓನ್ಲಿ ಕರ್ನಾಟಕ ಪ್ಲೇಸ್ನ ರಿಸ್ಟ್ರಿಕ್ಟ್ ಆಗಿ ಈ ಟೂರ್ನಮೆಂಟ್ ಮಾಡ್ತಾಯಿದ್ವಿ. ಸೊ ಕಮಿಂಗ್ ಇಯರ್ಸಲ್ಲಿ ಆಲ್ ಓವರ್ ಇಂಡಿಯಾಯಿಂದ ಪ್ಲೇಸ್ ರಿಜಿಸ್ಟರ್ ಆಗಿ ಆಡೋ ಥರ ನೆಕ್ಸ್ಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ನಾವು ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಇನ್ನು ಅರ್ಚನಾ ರಾವ್ ಮಾತನಾಡಿ ಬೇಸ್ಬಾಲ್ ಕುರಿತಾಗಿ ಹಲವರಿಗೆ ಮಾಹಿತಿ ಕೂಡ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವುದು ಕ್ರೀಡಾಪಟುಗಳಿಗೆ ಉತ್ಸಾಹ ತುಂಬಿರುವುದು ಸಂತಸದ ಸಂಗತಿ ಎಂದರು. ಹಾಯ್, ನನ್ನ ಹೆಸರು ಅರ್ಚನಾ ರಾವ್ ಅಂತ. ನಾನು ಹುಟ್ಟಿ ಬೆಳೆದಿದ್ದು ಡಿಗ್ರಿ ತನಕ ಓದಿದ್ದು ಇಲ್ಲೇ ಮೈಸೂರಲ್ಲಿ. ಆಮೇಲೆ ಹೈಯರ್ ಸ್ಟಡೀಸ್ ಮಾಡ್ಕೊಂಡು ಈಗ ಸೆಟ್ಲ್ ಆಗಿರೋದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ. ಆ್ಯಕ್ಚುಲಿ ನಾವು ಇವಾಗ ನೋಡ್ಬೋದು, ಇವಾಗ MDBA ಅವರು ಆರ್ಗನೈಸ್ ಮಾಡಿರುವಂತಹ MBPL ಮೈಸೂರು ಬೇಸ್ಬಾಲ್ ಪ್ರೀಮಿಯರ್ ಲೀಗಲ್ಲಿ ನಾವಿವಾಗ ಇದ್ದೀವಿ. ಸೊ ಈ ಎವೆಂಚುಲಿ ನಾನು ಬೆಂಗಳೂರಲ್ಲಿದ್ದಿದ್ದು ನಾನು ಇವಾಗ ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು ಈಗ ಈ ಪ್ರೀಮಿಯರ್ ಲೀಗ್ಗೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಥ್ಯಾಂಕ್ ಮಾಡಬೇಕು ಈ ಆರ್ಗನೈಸ್ ಮಾಡಿರೋದಕ್ಕೆ. ಯಾಕಂದರೆ ಬೇಸ್ಬಾಲ್ ಅನ್ನುವಂಥದ್ದು ನಮಗೆ ಎಷ್ಟೊಂದು ಜನಕ್ಕೆ ಆ ಅವೇರ್ನೆಸ್ಸೇ ಇರಲ್ಲ. ಹೆಂಗೆ ಏನು ಯಾವ ಗೇಮು ಒಂದ್ಸತಿ ಟಿ ವಿಲಿ ನೋಡಿರ್ತೀವಿ, ಒಂದು ಸ್ವಲ್ಪ ಜನ ನೋಡಿರಲ್ಲ. ಕ್ರಿಕೆಟ್ಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಅದಕ್ಕಿಂತ ಬೇಸ್ಬಾಲ್ಗೂ ಈಗ ಬೆಳೀತಿರೋ ಗೇಮ್ಗಳಿಗೂ ನಾವು ಕೊಡಬೇಕು ಅನ್ನೋವಂಥದ್ದು ನನ್ನ ಅನಿಸಿಕೆ. ಅದ್ರ ಜೊತೆಗೆ ಇವಾಗ ಈಗ ಆರ್ಗನೈಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಸ್ಪಾನ್ಸರ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಈಗ ಬ್ಯಾನರ್ಗಳಿಗೆ ನೋಡ್ತಿರ್ತೀರ ಎಷ್ಟು ಜನ ಸ್ಪಾನ್ಸರ್ ಮಾಡಿದ್ದೀರಾ, ಅವ್ರು ಎಲ್ರಿಗೂ ನಾನು ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೇಮ್ ಅಷ್ಟು ಅವೇರ್ನೆಸ್ ಇಲ್ಲದೇ ಇದ್ರೂ ಅಷ್ಟು ಆಸಕ್ತಿ ಕೊಟ್ಟು ಮುಂದೆ ಬಂದು ನಮಗೆ ಸ್ಪಾನ್ಸರ್ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಆರ್ಗನೈಸ್ ಮಾಡ್ತಿರೋ ಅಂಥ MDBಯಲ್ಲಿ ಹಿಂದೆ ಇರುವಂಥ ಪ್ರತಿಯೊಬ್ಬ ವಾಲಂಟಿಯರ್ಸ್ಗೂ ಟೀಮ್ಗೂ ಬ್ಯಾಕ್ ಎಂಡ್ ಟೆಕ್ನಿಕಲ್ ಎವ್ರಿಬಡಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಬೇಸ್ಬಾಲ್ ಮುಂಚೆಯಿಂದನೂ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಅದ್ರ ಜೊತೆಗೆ ನಾವು ಈಗ ಇಂಟ್ರೊಡ್ಯೂಸ್ ಆಗಿದ್ದೆ ತುಂಬ ಕಮ್ಮಿ ಟೈಮಿಂದ. ಬಟ್ ನಮ್ಗೆ ಇದಂದರೆ ಈ ಗೇಮ್ ಅಂತಂದರೆ ತುಂಬ ಆಸಕ್ತಿ ಇದೆ, ತುಂಬ ಇಂಟ್ರೆಸ್ಟ್ ಇದೆ. ಅದಕ್ಕೆ ನಾವು ಬೆಂಗಳೂರಿಂದ ಮೈಸೂರು ತನಕ ಬಂದಿದ್ದೀವಿ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕಂತ ಸಿಕ್ಕಾಪಟ್ಟೆ ಅಂದರೆ ತುಂಬ ಖುಷಿ ಇದೆ ನಮಗೆ. ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ MDBAಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೂ ನಮ್ಗೆ ಅಷ್ಟು ಚಾನ್ಸ್ ಇರಲಿಲ್ಲ, ಅವಕಾಶಗಳೇ ಇರಲಿಲ್ಲ. ಬಟ್ ಹುಡುಗಿರ್ಗೂ ಮಾಡಿದ್ದಕ್ಕೆ ಒಂದು 3 ಟೀಮ್ ಮಾಡಿದ್ದಾರೆ, ಬಿಡ್ಡಿಂಗ್ ಇತ್ತು, ಆಕ್ಷನ್ಸ್ಗಳಿತ್ತು. ಅದನ್ನೇ ಇದು ತುಂಬ ಇಂಟ್ರೆಸ್ಟಿಂಗ್ ಮಾಡ್ತು ಅಂತ ನನಗೆ ಖಂಡಿತ ಅನಿಸುತ್ತೆ. ಹುಡುಗರ್ದು ಅಷ್ಟೇ ಗೇಮ್ ನೋಡೋದಕ್ಕೂ ತುಂಬ ಖುಷಿ ಆಗುತ್ತೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸುಮಾರು ಸೀಸನ್ಸು ಇದು ನಡಿಬೇಕು, ಪ್ರತಿ ವರ್ಷ ನಡಿಬೇಕು, ಮೈಸೂರಲ್ಲೂ ನಡಿಬೇಕು, ಸಾಕಷ್ಟು ಅವಕಾಶಗಳು ಮಾಡಿಕೊಡ್ಲಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.